ಹಾಯ್, ನಾವೆಲ್ಲರೂ ಈಗ ಹೊಸ ಮನೆಗೆ ಹೋಗ್ತಿದ್ದೀವಿ. ದೊಡ್ಡಮ್ಮ ಆಯ್ ಮಾಡು, ಅಜ್ಜಿ ಆಯ್ ಮಾಡಿ. ತರಕ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ನಾನು ವೀಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಫೈನಲಿ ನಮ್ಮ ಅಕ್ಕವ್ರ ಮನೆಗೆ ಬಂದಿದ್ದೀನಿ. ಸೊ ನಾಳೆ ಗ್ರೂಪ್ ವೇಷ, ಇವತ್ತು ನೈಟು ಗಣಪತಿ ಹೋಮ ಐತೆ. ಸೊ ಈ ಹಳೆ ಮನೆಗೆ ಬಂದಿದ್ದೀವಿ, ಹೊಸ ಮನೆಗೆ ಹೋಗಬೇಕು. ಸೊ ಇಲ್ಲಿ ಧ್ರುವ ಆಯ್ ಮಾಡು, ಆಯ್ ಮಾಡು. ಸೊ ಈ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಲ್ಲ ಸಾಮಾನೆಲ್ಲ ಇಟ್ಟವ್ರೆ, ಪೂಜೆ ಸಾಮಾನು ಮತ್ತು ಅಡುಗೆ ಸಾಮಾನೆಲ್ಲ ಇಟ್ಟವ್ರೆ. ಅಲ್ಲಿ ಟೈಮ್ ಬಂದು ಅಲ್ಲ 4 ಗಂಟೆ ಆಗೈತೆ. ಈಗ ನಾವು ಹೊಸ ಮನೆಗೆ ಹೋಗ್ತಾಯಿದ್ವಿ. ಎಲ್ಲನೂ ಏನೇನು ಬೇಕು ಇವತ್ತು ನೈಟ್ ಪೂಜೆಗೆಲ್ಲ ತಗೊಂಡು ಹೊಸ ಮನೆಗೆ ಹೋಗ್ತೀವಿ. ಸ್ವಲ್ಪ ಕಾರಲ್ಲಿ ಕೊಟ್ಕೊಳ್ಸಿದ್ವಿ, ಸ್ವಲ್ಪ ತಗೊಂಡು ಹೋಗಬೇಕು. ಮತ್ತೆ ಬರ್ತಾರೆ. ಈಗ ಹೋಗ್ತಾಯಿದ್ವಿ ನಾವೆಲ್ಲ. ಇಲ್ಲ ನೋಡೋಳು, ಈ ಕಡೆ ಆ ಕಡೆ ರೂಮಲ್ಲಿ ಅವಳು ನೋಡು, ಅಲ್ಲಿ. ಫೈನಲಿ ಪೂಜೆಗೆ ಎಲ್ಲನೂ ಕೊಟ್ಕೊಳ್ಸಿದ್ವಿ. ಇನ್ನೂ ಸ್ವಲ್ಪ ಐತೆ, ಇಷ್ಟು ಮಾತ್ರ ಐತೆ, ಇವನು ಕೊಟ್ಕೊಳ್ಸ್ಬೇಕು. ಮತ್ತು ಇಲ್ಲೊಂದು ಸ್ವಲ್ಪ ಐತೆ, ಇವೆಲ್ಲ ಕೊಟ್ಕೊಳ್ಸ್ಬಿಟ್ಟು ಈಗ ನಾವು ಹೋಗ್ತೀವಿ ಹೊಸ ಮನೆಗೆ. ಬನ್ನಿ, ಇಲ್ಲಿ ನಮ್ಮ ಮಾವ ಮಲ್ಗೈತೆ. ಸೊ ಈಗ ಹೋಗಬೇಕು. ಟೈಮ್ ಆಗ 4 ಗಂಟೆ ಆಗೈತೆ. ಫೈನಲಿ ಎಲ್ಲ ಬಂದರು, ಅಲ್ಲಿ ಬಂದರು. ಸೊ ಸ್ವಲ್ಪ ಜನ ಹೊಸ ಮನೆಗೆ ಬರ್ತಾರೆ, ಇಲ್ಲೂ ಸ್ವಲ್ಪ ಜನ. ಈಗ ಫೈನಲಿ ಹೋಗಬೇಕು. ಇಲ್ಲಿ ಲಗೇಜ್ಗಳನ್ನು ಕಾರು ತುಂಬ್ತಿದ್ವಿ. ಈಗ ಹೋಗ್ತಾಯಿದ್ದೀವಿ, ಈಗ ಲಗೇಜನ್ನು ಫೈನಲಿ ಕಾರು ತುಂಬಿದ್ದೀವಿ. ಹಾಯ್, ನಾವೆಲ್ಲರೂ ಈಗ ಹೊಸ ಮನೆಗೆ ಹೋಗ್ತಿದ್ದೀವಿ. ಹೋದ್ಮೇಲೆ ವೀಡಿಯೋ ಮಾಡಿ. ಫೈನಲಿ ಗ್ರೂಪ್ ರೇಷದ ಮನೆಗೆ ಬಂದಿದ್ದೀವಿ. ಸೊ ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಊಟದ ಹಾಲು ಬಂದವ್ರಿಗೆ. ಸೊ ಈಗ ಗ್ರೂಪ್ ರೇಷದ ಮನೆಗೆ ಒಳಗಡೆ ತೋರಿಸ್ಕೊಡ್ತೀನಿ. ಇಲ್ಲೇ ಇವತ್ತು ನಮ್ಮ ಅಕ್ಕವ್ರ ಮನೆ ಗ್ರೂಪ್ ರೇಷ ಬಾಡಿಂಪು. ಈಗ ಹೋಗ್ತಾಯಿದ್ದೀವಿ. ಇವ್ರು ಬಂದ್ಬಿಟ್ಟು ಇದೇ ಇವ್ರ ಮನೆ ಓನರು. ನಮಸ್ತೆ. ಇವ್ರ ಮನೆದೇ ಗ್ರೂಪ್ ಪ್ರವೇಶ ಆಗ್ತಿರೋದು. ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇರುತ್ತೆ ಓದೋದು. ಇದು 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 ಇವ್ರ ಮಗಳು, ಅವರು ನಮ್ಮ ಅಜ್ಜಿ ವಿದ್ಯಾ ಅಂತ. ಇದು ಎಲ್ಲದ ಕಾಲು, ಇದು ಕಿಚನ್. ಈಗ ಬಂದ್ಬಿಟ್ಟು ನಾನು ಲೈಟ್ ಹಾಕು. ಇದೊಂದು ರೂಮು, ಇಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ಅಟ್ಯಾಚ್ ಬಾತ್ರೂಮು, ಇವೆಲ್ಲ ಕಬೋರ್ಡು. ಸೊ ಕಬೋರ್ಡು, ಟೆರೆಸ್ ಮೇಲೆ ಹೋಗ್ತಿದ್ದೀವಿ. ಒಂದು ಬ್ಯಾಚುಲರ್ ರೂಮ್ ಅಂತ ಇದೆ, ಹೋಗ್ತಿದ್ದೀವಿ ನೋಡಿ. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗೈತೆ. ಇವತ್ತು ನಮಗೆ ವಿಡಿಯೋಗ್ರಾಫರ್ ಆಗಿ ದೀಕ್ಷವ್ರು ಇದ್ದಾರೆ. ಈಗ ಕರ್ಕೊಂಡು ಹೋಗ್ತಿದ್ದಾರೆ ಮೇಲೆ. ಲೈಟಿಂಗ್ಸ್ ಎಲ್ಲ ಬಿಟ್ಟವ್ರೆ. ನೈಟ್ ಹೊತ್ತು ಒಂದು ವೀಡಿಯೋ ಮಾಡ್ತೀವಿ, ನೈಟ್ ಹೊತ್ತು ಹೆಂಗೆ ಕಾಣುತ್ತೆ ವ್ಯೂ ಅಂತ ನೋಡಿ. ಫುಲ್ ಟೆರೆಸ್ಸು. ಮತ್ತು ಇಲ್ಲೊಂದು ರೂಮ್ ಐತೆ, ಬ್ಯಾಚುಲರ್ಗೆ ಅಂತ ರೂಮ್ ಮಾಡವ್ರೆ. ಟೆರೆಸ್ಸು ನೋಡಿ. ಇಲ್ಲಿಂದ 3 ಅಪ್ಟೇರ್ ಐತೆ ನೋಡಿ. ಫುಲ್ಲು ಇದು ಬಂದ್ಬಿಟ್ಟು ಇಲ್ಲೊಂದು ಯಾರು ಉಳ್ಕೊಳ್ಳೋಕೆ ರೆಂಟಿಗೆ ಅಂತ ಬ್ಯಾಚುಲರ್ಸ್ ರೂಮ್ ಮಾಡಿದ್ದಾರೆ ನೋಡಿ. ಇಷ್ಟೇ ಇದೆ. ಒಂದು ಇಲ್ಲಿ ಕಬೋರ್ಡು ಮತ್ತೆ ಒಂದು ಮಂಚ ಹಾಕೋಬೋದು ಅಷ್ಟೇ. ಕಬೋರ್ಡ್ ಎಲ್ಲ ಐತೆ. ವಾಶ್ರೂಮ್ ಇನ್ನು ಮೇಲ್ಗಡೆ ಹೋಗಿ. ಆಮೇಲೆ ಇಲ್ಲೊಂದು ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಇದೆ. ಅಟ್ಯಾಚ್ ವಾಶ್ರೂಮು. ಲೈಟ್ ಎಲ್ಲ ಬ್ಯಾಚುಲರ್ಸ್ಗೆ ಇಂಥ ರೂಮ್ಗಳು ಸರಿ, ಅದಕ್ಕೆ ಮಾಡಿಸಿರೋದು.
ಸೊ ಇಲ್ಲಿ ಮೇಲ್ಗಡೆ ಹೋಗ್ತೀವಿ. ಗೊತ್ತಾಗಲ್ಲ ನೀನು ತೆಗಿಸ್ತೀಯ ಅಂತ. ಇನ್ನು ಇನ್ನೊಂದು ವ್ಯೂ ಕಾಣಿಸ್ತದೆ, ಈಗ ಅಲ್ಲಿ ಹೋಗ್ತಿದ್ವಿ. ಲಾಸ್ಟು ಮೇಲ್ಗಡೆ ಹೋಗ್ತಿದ್ವಿ. ಬನ್ನಿ, ಫೈನಲಿ ನೋಡಿ ಇದು ಲಾಸ್ಟ್ ಎಂಡ್. ಇಲ್ಲಿಂದ ತುಂಬ ಚೆನ್ನಾಗಿ ಫುಲ್ ಬೆಂಗಳೂರೆಲ್ಲ ಕಾಣುತ್ತೆ. ಚೆನ್ನಾಗೈತೈತೆ ನೋಡಿ, ತುಂಬ ಚೆನ್ನಾಗೈತೆ. ಫುಲ್ ಬೆಂಗಳೂರೇ ಕಾಣುತ್ತೆ ಇಲ್ಲಿಂದ ಫುಲ್ಲು. ಸೈಕೈತೆ. ಈ ಕಡೆ ಕರ್ಕೊಂಡು ಹೋಗ್ತೀವಿ ನೋಡಿ. ಫುಲ್ಲು ವ್ಯೂಸ್ ಚೆನ್ನಾಗೈತೆ. ಎಲ್ಲೂ ಸ್ಕಿಪ್ ಮಾಡ್ದೆ ನೀವು ವಿಡಿಯೋ ನೋಡಿ ಕೊನೆ ತನಕ. ನಮ್ಮ ಫ್ಯಾಮಿಲಿಯನ್ನೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ. ಬಾಗಿಲಿಗೆ ತೋರಣ ಕಟ್ಟಕ್ಕೆ ಅಂತ ಈಗ ನಾವು ಹೋಗ್ತಲ್ಲಿದ್ವಿ. ಸೊ ಈಗ ರೆಡಿ ಮಾಡಿಕೊಂಡು ತೋರಣ ಕಟ್ಟಬೇಕು. ಆಮೇಲೆ ಕೆಳಗಡೆ ಒಂದು ಮನೆಗೆ ತೋರಣ ಕಟ್ಟಬೇಕು, ಮೇಲ್ಗಡೆಗೆ. ಸೊ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಲೈಟಿಂಗ್ಸ್ ಎಲ್ಲ ಇದು ಮಾಡ್ಕೋತವ್ರೆ. ಜಿಶಾ ದಿಶಾ ಫೈನಲಿ ತೋರಣ ಎಲ್ಲ ನಾಕ್ತು. ಸೊ ಈಗ ಮೇಲ್ಗಡೆಗೆ ಹೋಗ್ತಿದ್ವಿ ನಾವೆಲ್ಲ. ಫೈನಲಿ ತೋರಣ ನೋಡಿ. ಈಗ ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತೈತೆ. ಸಾರಿ, ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ತೈತೆ. ಗೈಸ್ ಫೈನಲಿ ಈಗ ನಾವು ಚಪ್ಪಕ್ಕೆ ಹೂ ಬಿಡಬೇಕು, ಮತ್ತು ಆಮೇಕಿಂತ ಮೆಟ್ಲುಗಳಿಗೂ ಹೂ ಬಿಡಬೇಕು. ಸೊ ಇದನ್ನು ಬಾಗಿಲಿಗೆಲ್ಲ ಹೂ ಹಾಕಿದ್ವಿ, ಮತ್ತು ಇಲ್ಲೂ ಕಂಬಿಗೆಲ್ಲ ಹೂ ಬಿಟ್ಟಿದ್ವಿ, ಮತ್ತು ಚಪ್ರಕ್ಕೆಲ್ಲನೂ ಹೂ ಬಿಟ್ಟಿದ್ವಿ. ಕರ್ಕೊಂಡು ಹೋಗ್ತೀನಿ. ಫೈನಲಿ ಚಪ್ರಕ್ಕೆಲ್ಲ ಹೂ ಬಿಟ್ಟಿದ್ವಿ. ಸೊ ಬನ್ನಿ, ಇಲ್ಲೂ ತೋರಣ ಕಟ್ಟಿದ್ದೀವಿ. ಸೊ ಇಲ್ಲಿ ಚಪ್ರಕ್ಕೆಲ್ಲ ಹೂ ಬಿಟ್ಟಿದ್ದೀವಿ. ಸೊ ಬನ್ನಿ, ದೇವ್ರ ಮನೆ ಎಲ್ಲ ರೆಡಿ ಮಾಡೋರು. ತೋರಣ ಎಲ್ಲ ಕಟ್ಟಿದ್ದೀವಿ, ಹೂವೆಲ್ಲ ಹಾಕಿದ್ದೀವಿ. ಫೈನಲಿ ಇಲ್ಲಿ ಎಲ್ಲ ಇದ್ದಾರೆ. ಅಕ್ಕ ಆಯ್ ಮಾಡಿ, ದೊಡ್ಡಮ್ಮ ಆಯ್ ಮಾಡು, ಅಜ್ಜಿ ಆಯ್ ಮಾಡಿ, ಆಯ್ ಜಿಶಾ ಆಯ್ ಮಾಡು. ಹಾಯ್. ಫೈನಲಿ ಕೆಳಗಡೆಗೆ ಹೋಗ್ತೀನಿ ಬನ್ನಿ. ಸ್ವಲ್ಪ ಜನ ಇದ್ದಾರೆ, ಅವ್ರನ್ನೂ ಪರಿಚಯ ಮಾಡಿಕೊಡ್ತೀನಿ. ಈ ಬಲೂನ್ ಡೆಕೋರೇಷನ್ ನಡೀತಾ ಇದೆ ಹಿಂದ್ಗಡೆ. ಸೊ ಈಗ ಬಲೂನ್ ಡೆಕೋರೇಷನ್ ಹಿಂದೆ ಮಾಡ್ತೀವಿ. ಸೊ ಬನ್ನಿ, ಫುಲ್ ಬಲೂನ್ ಡೆಕೋರೇಷನ್ ಆದಮೇಲೆ ತೋರಿಸ್ತೀನಿ. ನಾನು ರೆಡಿಯಾಗಿದ್ದೀನಿ. ಸೊ ಈಗ ಆಚೆಗೆ ಹೋಗ್ತೀನಿ. ಪೂಜೆ ನಡೀತೈತೆ. ಇನ್ನೂ 500 ಬಂದಿಲ್ಲ. ಸೊ ಪೂಜೆ ನಡೆಯೋಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಸೊ ಈಗ ಆಚೆಗೆ ಹೋಗ್ತೀನಿ. ಯಾರ್ಯಾರು ಬಂದವರೆ ಇನ್ನೂ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ, ಫೈನಲಿ ಬಲೂನ್ ಎಲ್ಲನೂ ಓದಿದ್ದೀವಿ ಡೆಕೋರೇಷನ್ಗೆ ಅಂತ. ಫೈನಲಿ ಪೂಜೆ ಎಲ್ಲ ನಡೀತಾ ಇದೆ. ಸ್ವಲ್ಪ ದಿನಗಳ ನಂತರ ನಮ್ಮ ಅಕ್ಕವರು ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅಕ್ಕ ಹಾಯ್ ನೋಡಿ. ನಮ್ಮ ಅಕ್ಕನ ಸ್ವಲ್ಪ ದಿನ ಆದಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊತೈತೆ. ಶೋಭಕ್ಕ ಸ್ವಲ್ಪ ದಿನ ಆದಮೇಲೆ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಏನು ಹೇಳ್ತೀರಾ ಮಧು ಬಗ್ಗೆ? ಫೈನಲಿ ಪೂಜೆಗೆಲ್ಲ ರೆಡಿ ಆಯ್ತೈತೆ. ಇಲ್ಲಿ ನಮ್ಮ ಅತ್ತೆಯವರೆಲ್ಲ ಮಾತಾಡ್ತಾ ಇದ್ದಾರೆ. ಫೈನಲಿ ಪೂಜೆ
ದೇವರು ಪೆಟ್ಟಿಗೆನ ಈಗ ಒಳಗಡೆ ತಗೊಂಡೋಯ್ತವ್ರೆ. ದೇವ್ರ ವಿಗ್ರಹಗಳು ಇರುವಂಥ ವಸ್ತುಗಳೆಲ್ಲ ಈಗ ಒಳಗಡೆ ತಗೊಂಡೋಯ್ತವ್ರೆ. ಓಮೆಲ್ಲ ಆಗೈತೆ. ಸೊ ಅಲ್ಲಿ ದೇವ್ರನ್ನ ಮನೆ ಒಳಗೆ ಕರ್ಕೋತವ್ರೆ. ಸೊ ಇಲ್ಲಿ ಬನ್ನಿ ತೋರಿಸ್ಕೊಡ್ತೀನಿ ಓಮೆಲ್ಲ ಹೆಂಗೆ ನಡೆದೈತೆ ಅಂತ. ಸೊ ನೋಡಿ ಫೈನಲಿ ಇಲ್ಲಿ ಓಮ ಎಲ್ಲ ನಡೆದೈತೆ. ಇಲ್ಲಿ ಎಲ್ಲ ರೂಮಲ್ಲಿ ಕೂತಿದ್ದಾರೆ. ಫೈನಲಿ ಓ ಇವತ್ತು ಕಂಪ್ಲೀಟ್ ಆಗೈತೆ. ದೇವ್ರನ್ನ ತರ್ತಾರೆ. ಫೈನಲಿ ದೇವ್ರು ತರ್ತಾರೆ. ಫೈನಲಿ ರೆಡಿಯಾಗಿದ್ದೀನಿ. ಈಗ ಕೆಳಗಡೆ ಪೂಜೆ ನಡೀತೈತೆ. ಸೊ ಬನ್ನಿ ಕರ್ಕೊಂಡು ಹೋಗ್ತೀನಿ. ಈಗ ಕೆಳಗಡೆ ಪೂಜೆ ನಡೀತೈತೆ. ನಮ್ಮ ಪಾರ್ನ ರೆಡಿಯಾಗಿದ್ದಾಳೆ. ಈಗ ಮೇಲ್ಗಡೆ ಎಲ್ಲನೂ ಒಂದಪ್ಪ ಇಂಟ್ರೊಡ್ಯೂಸ್ ಮಾಡಿಸ್ಕೋತೀನಿ. ಈಗ ಹೋಮ ನಡೀತೈತೆ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಫೈನಲಿ ಮೇಲ್ಗಡೆ ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ಒಂದಪ್ಪ ಕರ್ಕೊಂಡು ಹೋಗ್ತೀನಿ, ತೋರಿಸ್ತಾ. ಈಗ ಫೈನಲಿ ಫೋಟೋಶೂಟ್ ನಡೀತೈತಿ. ಇಲ್ಲಿ ಎಲ್ಲರೂ ರೆಡಿಯಾಗಿದ್ದೀವಿ. ಈಗ ಫೈನಲಿ ಫೋಟೋಶೂಟ್ ನಡೀತೈತೆ. ನೋಡ್ಕೊಂಡು ಗ್ರೂಪ್ ರಶ್ದಲ್ಲಿ ಓಡಾಡಿ ತುಂಬ ತಲೆನೋಗ್ತಿತ್ತು. ಹಾಗೆ ಕಾಫಿ ಕುಡಿಯೋಣ ಅಂತ ಸ್ವಲ್ಪ ಮುಂದೆ ಬಂದೆ. ನನ್ನ ಕಂಡಿದ್ದು ಟೀ ಮಾಸ್ಟರ್ ಕಾಫಿ ಕೆಫೆ ಅಂತ. ಅಲ್ಲಿಗೆ ನಾನು ಭೇಟಿ ಕೊಟ್ಟವರು ಕೊಡುವಂಥ ಕಾಫಿ ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ಕುಡಿಬೇಕು ಅನಿಸುತ್ತೆ. ಮತ್ತು ಇವ್ರು ಕ್ಲೀನ್ನೆಸ್ ಬಗ್ಗೆ ಮಾತಾಡಂಗಿಲ್ಲ. ಮತ್ತು ಇಲ್ಲಿ ಕಾಫಿ, ಟೀ, ಬೋರ್ನ್ವಿಟಾ, ಬೂಸ್ಟ್ ಪ್ರತಿಯೊಂದು ದೊರೆಯುತ್ತದೆ. ಮತ್ತು ಇದು ನಿಯರ್ ಬೈ ಅಂದ್ರಳ್ಳಿ ಪಾಟಿಯಾಲ್ ಪಕ್ಕನೇ ಇದೆ. ಯಾರು ಅಕ್ಕಪಕ್ಕ ಏರಿಯಾದಲ್ಲಿ ಇದ್ರೆ ದಯಮಾಡಿ ಒಂದಪ್ಪ ವಿಸಿಟ್ ಕೊಡಿ. ಮತ್ತು ಇವ್ರು ಕ್ಲೀನ್ನೆಸ್ ಬಗ್ಗೆ ಮಾತಾಡಂಗಿಲ್ಲ. ಒಂದಪ್ಪ ಹೋಗಿ ವಿಡಿಯೋ ನೋಡ್ಕೊ ಬನ್ನಿ.